ಎವ್ರಿವನ್ 44th ಕ್ರೋಶೆ ಡಿಸೈನ್ನ ಸಿಂಗಲ್ ಸ್ಟೆಪ್ ಬ್ರೈಡಲ್ ಕ್ರೋಶೆ ಡಿಸೈನ್ ಇದು. ಮೊದಲಿಗೆ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೋಬೇಕು. ಸೊ ಯಾವಾಗಲೂ ಬೇಸ್ ಲೈನಲ್ಲಿ 2 ಲಾಕ್ಸ್ ಇರಬೇಕು. 2 ಲಾಕ್ ಆದಮೇಲೆ 1 2 3 4 5 ಚೈನ್ ಹಾಕಿ 5 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಒಂದ್ಸಲ ಲಾಕ್ ಮಾಡ್ಕೊಬೇಕು. 2 ಲಾಕ್ಸ್ ಆದಮೇಲೆ 5 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೇಮ್ ಲಾಕ್ ಪಕ್ಕದಲ್ಲೇ ಹತ್ತಿರದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೋಬೇಕು. ಸೊ 5 ಚೈನ್ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಎರಡರಲ್ಲೂ 2 ಲಾಕ್ಸ್ ಬಂದಿರಬೇಕು. 2 ಲಾಕ್ಸ್ ಆದಮೇಲೆ ಈಗ ನಾನು 1 2 3 ಚೈನ್ಸ್ ಹಾಕಿ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. 2 ಲಾಕ್ ಆದಮೇಲೆ 3 ಚೈನ್ ಹಾಕಿ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಮತ್ತೆ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಒಂದು ಲಾಕ್ ಮಾಡ್ಕೋಬೇಕು. ಈಗ ಲಾಕ್ ಆದಮೇಲೆ 6 ಚೈನ್ಸ್ ಹಾಕ್ಕೊಳ್ಬೇಕು ಫ್ರೆಂಡ್ಸ್. 1 2 3 4 5 6 ಚೈನ್ ಹಾಕಿ 6 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಡಿ. ಇನ್ನೂ ಸ್ವಲ್ಪ ಹಿಂದೆನೇ ಅದು ಆರ್ಚ್ ಶೇಪ್ ಕಾಣಬೇಕು ಆ ಥರ, ಬಟ್ ಇನ್ನೂ ಸ್ವಲ್ಪ ಹಿಂದ್ಗಡೆನೇ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಗ್ಯಾಪ್ ಬರುತ್ತಲ್ಲ ಅಷ್ಟಕ್ಕೆ ಒಂದು ಲಾಕ್ ಮಾಡ್ಕೋಬೇಕು. ಸೊ ಅದು ಆರ್ಚ್ ಟೈಪ್ ಬರಬೇಕು ಸ್ವಲ್ಪ. ಅದಾದಮೇಲೆ ಈಗ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಬಟ್ಟೆನ ಹಿಂದೆ ತಿರುಗಿಸಿ ಡಿಸೈನ್ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಈ ಡಿಸೈನ್ದು ನೋಡಿ ಲಾಕ್ ಆಯಿತು. ಸ್ಟಾರ್ಟಿಂಗ್ 2 ಲಾಕ್ 5 ಚೈನ್ 2 ಲಾಕ್ 2 ಟೈಮ್ಸ್ 3 ಚೈನ್ಸ್ ಮತ್ತು ನೋಡಿ ಈ ಥರ ಕಂಟಿನ್ಯೂ ಆಗಿ ಬರುತ್ತೆ ಡಿಸೈನ್. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ಫ್ರೆಂಡ್ಸ್ ಈ ಡಿಸೈನ್ನ ಫುಲ್ ವೀಡಿಯೋ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಪಿಂದ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್.